ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನು ಆಸೆಯನ್ನು ಗೆಲ್ಲಬಹುದೆಂಬುದನ್ನು, ಅದನ್ನು ಗೆಲ್ಲುವ ರೀತಿಯನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಕೃಷ್ಣನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು, ರಾಜ, ಬಾಹ್ಯ ಪರಿಕರಗಳನ್ನು ಮಾತ್ರ ಬಿಟ್ಟು ಬಿಡುವುದರಿಂದ ಸಿದ್ಧಿಯುಂಟಾಗುವುದಿಲ್ಲ. ಶರೀರದಲ್ಲಿರುವ ಕಾಮಾದಿಗಳನ್ನು ಬಿಟ್ಟಾಗಲೇ ಸಿದ್ಧಿಯುಂಟಾಗುವುದು, ಅಥವಾ ಆಗಲೂ ಸಿದ್ಧಿ ಉಂಟಾಗದೇ ಇದ್ದರೂ ಇರಬಹುದು. ಹೊರಗಿನ ವಸ್ತುಗಳನ್ನು ತೊರೆದರೂ ಶರೀರಗತವಾದ ಕಾಮವೇ ಮೊದಲಾದವುಗಳಲ್ಲಿ ಕೋರಿಕೆಯುಳ್ಳವನಿಗೆ ಪ್ರಾಪ್ತವಾಗುವ ಧರ್ಮವು ಸುಖವು ನಿನ್ನ ಶತ್ರುಗಳಿಗೆ ಲಭಿಸಲಿ. 2 ಅಕ್ಷರಗಳು ಮೃತ್ಯುವಿಗೂ 3 ಅಕ್ಷರಗಳು ಶಾಶ್ವತ ಬ್ರಹ್ಮವನ್ನು ಪಡೆಯುವುದಕ್ಕೂ ಕಾರಣವಾಗುವವು. ಮಮ, ಇಲ್ಲಿ ಮಮ ಎಂಬ 2 ಅಕ್ಷರಗಳು ಸಂಸಾರಕ್ಕೆ ಕಾರಣವು, ಅದೇ ಮೃತ್ಯುವಿಗೆ ಕಾರಣವಾಗುತ್ತವೆ. ನಮಮ, ನನ್ನದಲ್ಲ, ನಮಮ ಎಂಬಿ 3 ಅಕ್ಷರಗಳು ಶಾಶ್ವತವಾದ ಬ್ರಹ್ಮವನ್ನು ಪಡೆಯಲು ಕಾರಣವಾಗುವುದು. ಓ ರಾಜ, ಆದುದರಿಂದ ಬ್ರಹ್ಮಕ್ಕೆ ಕಾರಣವಾದ ಆಶಾ ತ್ಯಾಗವು, ಸಂಸಾರಕ್ಕೆ ಕಾರಣವಾದ ಆಶೆಯು ಅವ್ಯಕ್ತವಾಗಿಯೇ ಜೀವಿಗಳ ಚಿತ್ತದಲ್ಲಿದ್ದು ಆ ಜೀವಿಗಳನ್ನು ಯುದ್ಧಕ್ಕೆ ಪ್ರೇರಿಸುವವು ಎಂಬುದರಲ್ಲಿ ಸಂಶಯವಿಲ್ಲ. ಈ ಆತ್ಮತತ್ವವನ್ನು ತಿಳಿದವನು ಪ್ರಾಣಿಗಳ ಶರೀರವನ್ನು ಭೇದಿಸಿದರೂ ಹಿಂಸಿಸದಂತೆ ಆಗುವುದಿಲ್ಲ. ಸ್ಥಾವರ ಜಂಗಮಗಳೊಡಗೂಡಿದ ಭೂಮಿಯೆಲ್ಲವನ್ನು ಪಡೆದಿದ್ದರೂ ಅದರಲ್ಲಿ ಮಮತೆ ಇಲ್ಲದಿರುವವನನ್ನು ಈ ಭೂಮಿಯು ಹೇಗೆ ಕದಲಿಸಬಲ್ಲದು? ಕುಂತಿಪುತ್ರ, ಅರಣ್ಯದಲ್ಲಿರುವ ವಸ್ತುಗಳನ್ನೇ ಭುಜಿಸುತ್ತಾ ವನದಲ್ಲಿ ವಾಸ ಮಾಡುತ್ತಿದ್ದರೂ ವಸ್ತುಗಳಲ್ಲಿ ಮಮತೆಯನ್ನು ತ್ಯಜಿಸಿದವನು ಮೃತ್ಯುವಿನ ಬಾಯಿಗೆ ಸಿಕ್ಕಿದಂತೆಯೇ. ಹೊರಗೂ ಒಳಗೂ ಇರುವ ಶತ್ರುಗಳ ಸ್ವಭಾವವನ್ನು ನೋಡಿದೆಯಾ? ಅವು ಅನಾದಿಯಾದುದಲ್ಲವೆಂದು ತಿಳಿಯುವವನು ಭಯಕಾರಣವಾದ ಸಂಸಾರದಿಂದ ಬಿಡುಗಡೆ ಹೊಂದುವನು. ಲೋಕದಲ್ಲಿ ಆಶಾಗ್ರಸ್ತವಾದ ಮನವುಳ್ಳವನನ್ನು ಹಿರಿಯರು ಮೆಚ್ಚುವುದಿಲ್ಲ. ಲೋಕದಲ್ಲಿ ಆಶೆಯಿಲ್ಲದವನಿಗೆ ಯಾವ ಪ್ರವೃತ್ತಿಯೂ ಇಲ್ಲ. ಎಲ್ಲ ಕಾಮಗಳು ಮನಸ್ಸಿನಿಂದ ಉಂಟಾಗುವವು. ತತ್ವಜ್ಞನಾದ ಯೋಗಿಯು ಜನ್ಮ ಜನ್ಮಗಳಲ್ಲಿಯೂ ಮನೋನಿಗ್ರಹ ರೂಪವಾದ ಯೋಗಾಭ್ಯಾಸವೊಂದೇ ಸಾರವಾದ ಮೋಕ್ಷ ಮಾರ್ಗವೆಂದು ನಿರ್ಧರಿಸಿಕೊಂಡು ದಾನವನ್ನು, ವೇದಾಧ್ಯಯನವನ್ನು, ತಪಸ್ಸು, ಕಾಮ್ಯ ಕರ್ಮಗಳು, ವೈದಿಕ ಕರ್ಮಗಳು, ವ್ರತ ಯಜ್ಞ ನಿಯಮಗಳು, ಧ್ಯಾನ ಯೋಗಗಳು ಇವನ್ನೆಲ್ಲ ಫಲಾಪೇಕ್ಷೆ ಇಲ್ಲದೆ ಮಾಡುತ್ತಾ ತನ್ನ ಆಶೆಯನ್ನು ನಿಗ್ರಹಿಸುವುದೇ ಧರ್ಮವು, ಅದೇ ಮೋಕ್ಷಕ್ಕೆ ಕಾರಣವು ಎಂಬುದನ್ನು ಯೋಚನೆಯಿಂದ ತಿಳಿದು ಜ್ಞಾನಿಯು ಆ ಆಶೆಯನ್ನು ಅಡಗಿಸುವನು. ಈ ವಿಷಯದಲ್ಲಿ ಪೂರ್ವ ವೃತ್ತಾಂತವನ್ನು ತಿಳಿದವರು ಕಾಮಗೀತಗಳೆಂಬ ಕೆಲವು ಗಾದೆಗಳನ್ನು ಹೇಳುವರು. ಆ ಕಾಮನ ಗಾದೆಗಳನ್ನು ಹೇಳುವೆನು ಕೇಳು. ಯಾವ ಪ್ರಾಣಿಯೂ ತಕ್ಕ ಉಪಾಯದಿಂದಲ್ಲದೆ ನನ್ನನ್ನು ಕೊಲ್ಲಲಾರದು. ಯಾವಾತನು ಆಯುಧ ಬಲವನ್ನು ನಂಬಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸುವನೋ ಆತನ ಆಯುಧದಲ್ಲಿಯೇ ನಾನು ತಿರುಗಿ ತಲೆದೋರುವೆನು. ಯಾವನು ಭೂರಿ ದಕ್ಷಿಣಗಳುಳ್ಳ ನಾನಾ ಬಗೆಯ ಯಾಗಗಳಿಂದ ನನ್ನನ್ನು ಕೊಲ್ಲಲು ಪ್ರಯತ್ನಿಸುವನೋ, ಧರ್ಮಶೀಲನು ಉತ್ತಮ ಜಾತಿಯ ಜಂಗಮ ಜೀವಗಳಲ್ಲಿ ಹುಟ್ಟುವಂತೆ ತಿರುಗಿ ನಾನು ಆತನ ಯಜ್ಞದಲ್ಲಿಯೇ ತೋರುವೆನು. ಯಾವನು ನನ್ನನ್ನು ವೇದಗಳಿಂದಲೂ ವೇದಾಂತಗಳಲ್ಲಿ ಹೇಳಿದ ಸಾಧನಗಳಿಂದಲೂ ಅಡಗಿಸಲು ಯತ್ನಿಸುವನೋ, ಜೀವನು ಸ್ಥಾವರಗಳಲ್ಲಿ ಹೇಗೋ ಹಾಗೆ ತಿರುಗಿ ನಾನು ಆತನಲ್ಲಿ ತೋರುವೆನು. ಯಾವನು ಧೈರ್ಯದಿಂದ ನನ್ನನ್ನು ಕೊಲ್ಲಲು ಯತ್ನಿಸುವನೋ ಹಾಗೆ ನಿಜ ಪರಾಕ್ರಮದಿಂದಲೂ ಧೈರ್ಯದಿಂದಲೂ ನನ್ನನ್ನು ಕೊಲ್ಲಲು ಯತ್ನಿಸುವವನ ಚಿತ್ತವೇ ಆಗುವೆನು. ಆಗಲೂ ಅವನು ನನ್ನನ್ನು ತಿಳಿಯಲಾರನು. ತಪೋನಿಷ್ಠನಾದ ಯಾವಾತನು ನನ್ನನ್ನು ತಪಸ್ಸಿನಿಂದ ಕೊಲ್ಲಲು ಯತ್ನಿಸುವನೋ ಆತನ ತಪಸ್ಸಿನಲ್ಲಿ ತಿರುಗಿ ನಾನೇ ತೋರುವೆನು. ಯಾವ ಪಂಡಿತನು ಮೋಕ್ಷಾಪೇಕ್ಷೆಯಿಂದ ನನ್ನನ್ನು ಕೊಲ್ಲಲು ಯತ್ನಿಸುವನೋ ಮೋಕ್ಷದಾಶೆಯಿಂದ ಇರತಕ್ಕ ಅವನಲ್ಲಿ ನಾನು ನರ್ತನ ಮಾಡುವೆನು, ನಗಾಡುತ್ತಿರುವೆನು. ಈ ರೀತಿಯಾಗಿ ಆಶೆ, ಕಾಮ, ಬಯಕೆ ಎಂಬುದು ಹೇಳುತ್ತಿರುವುದು. ಅಂದರೆ ಯಾವ ರೀತಿಯಿಂದಲೂ ಆಸೆಯನ್ನು ಕೊಲ್ಲಲು ಪ್ರಯತ್ನಿಸಿದರೆ ಅದು ತಿರುಗಿ ತಿರುಗಿ ಬರುತ್ತದೆ. ಶಾಶ್ವತನಾದ ನನ್ನೊಬ್ಬನನ್ನು ಮಾತ್ರ ಯಾವ ಪ್ರಾಣಿಯೂ ಕೊಲ್ಲಲಾರದು ಎಂದು ಕಾಮನೆ ತಿಳಿಸಿರುವನು. ಆದುದರಿಂದ ನೀನು ಹಲವು ಬಗೆಯ ದಕ್ಷಿಣೆಗಳೊಡಗೂಡಿದ ಯಾಗಗಳಿಂದ ಆ ಕಾಮವನ್ನೇ ಧರ್ಮದಲ್ಲಿ ನೆಲೆಗೊಳಿಸು. ಆ ಕಾಮವು ನಿನಗೆ ಧರ್ಮದಲ್ಲಿ ನೆರವಾಗಲಿ. ವಿದ್ಯುಕ್ತ ರೀತಿಯಲ್ಲಿ ಭೂರಿ ದಕ್ಷಿಣೆಗಳೊಡನೆ ಅಶ್ವಮೇಧ ಯಾಗವನ್ನು ಇನ್ನೂ ಇತರ ಯಾಗಗಳನ್ನು ನೆರವೇರಿಸು. ಯುದ್ಧದಲ್ಲಿ ಹತರಾದ ಬಂಧುಗಳಿಗಾಗಿ ಅಡಿಗಡಿಗೆ ವ್ಯಸನ ಪಡಬಾರದು. ಮೃತರಾದವರನ್ನು ನೀನು ಇನ್ನು ಮೇಲೆ ಹೇಗೂ ನೋಡಲಾರೆ. ಆದುದರಿಂದ ನೀನು ದಕ್ಷಿಣಗಳುಳ್ಳ ದೊಡ್ಡ ಯಾಗಗಳನ್ನು ಮಾಡಿ
ಪ್ರಸಿದ್ಧಿ ಪಡೆದು ಉತ್ತಮ ಗತಿಯನ್ನು ಸೇರು ಎಂದು. ಈ ರೀತಿಯಾಗಿ ಕಾಮಗೀತೆಗಳಲ್ಲಿ ಯಾವುದೇ ಮಾರ್ಗದಿಂದಲೂ ಕೂಡ, ಅಂದರೆ ಬಲವಂತಾದ ಹಠಯೋಗದಿಂದಲೇ ಆಗಲಿ, ದಾನ ದಕ್ಷಿಣೆಗಳನ್ನು ಮಾಡುವ ಮೂಲಕವೇ ಆಗಲಿ, ತಪಸ್ಸು ಯಜ್ಞ ಯಾಗಾದಿಗಳನ್ನು ಮಾಡುವ ಮೂಲಕವೇ ಆಗಲಿ, ಜ್ಞಾನವನ್ನು ಸಂಪಾದಿಸುವ ಸಲುವಾಗಿ ವೇದಾಂತಗಳಲ್ಲಿ ಹೇಳಿದ ಸಾಧನಗಳಿಂದಲೇ ಆಗಲಿ ಆಸೆಯನ್ನು ಅಡಗಿಸಲು ಪ್ರಯತ್ನಿಸಿದರೂ ಪುನಃ ಆ ಮೂಲಕವೇ ಆ ಆಸೆ ತಲೆದೋರುತ್ತದೆ. ಆದ್ದರಿಂದ ಯೋಗ್ಯವಾದ ಮಾರ್ಗವೆಂದರೆ ಆ ಆಸೆಯನ್ನೇ ಶಾಸ್ತ್ರೀಯವಾದಂತಹ ಕ್ರಿಯೆಗಳಲ್ಲಿ, ಧಾರ್ಮಿಕವಾದಂತಹ ಕ್ರಿಯೆಗಳಲ್ಲಿ ಆ ಆಸೆಯನ್ನೇ ತೊಡಗಿಸಿಬಿಟ್ಟರೆ ಆಗ ಆಸೆ ನಮ್ಮ ಶತ್ರುವಾಗುವ ಬದಲು ನಮಗೆ ಮಿತ್ರನಾಗಿ ನಮ್ಮ ಸಾಧನೆಗೆ ನೆರವಾಗುತ್ತದೆ ಎಂಬುದು ಈ ಕಥೆಯ ಸಂದೇಶವಾಗಿದೆ. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 13ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.